ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ವಲ್ಪ ಲೇಟ್ ಆಗೋಯ್ತು ವ್ಲಾಗ್ ಹಾಕೋದು. ಸೊ ಊರಿಂದ ಬಂದು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ವ್ಲಾಗ್ನ. ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ಮೊನ್ನೆ ತಾನೇ ತಿರ್ಗಾ ಊರು ಹೋಗಿದ್ದೆ. ನಾನು ಹಬ್ಬ ಮುಗಿಸಿ 1 ತಿಂಗಳೇ ಆಗೋಯ್ತು, ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಸೊ ನಾನು ಇವತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಡೇ 2. ಇದು ಡೇ 2 ಬಂದು ಕಳಸ ಹೊರೋದು. ಕಳಸ ಹೊತ್ಕೊಂಡು ಕಳಸ ಅಂದರೆ ಆರತಿ ಎಲ್ಲ ಹೊತ್ಕೊಂಡು ನಾವು ತೇರ ಹತ್ರ ಹೋಗಿ ಅಲ್ಲಿನ ದೇವಸ್ಥಾನ ಹತ್ರ ಹೋಗಬೇಕು. ಒಂಚೂರು ಪೂಜೆ ನೋಡಿ ಗೈಸ್ ಹೆಂಗ್ ಕುಂಡ್ರಿಸ್ಬಿಟ್ಟವನೆ. ಇದು ಏನೋ ಮೇಕೆ ಸವಾರಿ. ಮೇಕೆ ಸವಾರಿ 100 ರೂಪಾಯಿ, 100 ರೂಪಾಯಿ. ಮೇಕೆ ಸವಾರಿ ಯಾವುದೇ ಮಕ್ಕಳಾಗ್ಲಿ 100 ರೂಪಾಯಿ, 100 ರೂಪಾಯಿ. ಆರತಿಯ ಡೆಕೋರೇಷನ್ ಮಾಡಿಬಿಟ್ಟು ನೀಟಾಗಿ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ನಾವು ಅದನ್ನ ತಲೆ ಮೇಲೆ ಹೊತ್ಕೊಂಡು ತೇರ ಹತ್ರ ಹೋಗಬೇಕು. ತೇರ ಹತ್ರ ಹೋಗಿ ಅಲ್ಲಿ 3 ಸುತ್ತು ಹಾಕ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಡ್ಕೊಂಡೇ ಹೋಗಬೇಕು. ದೇವಸ್ಥಾನ ಹತ್ರ ಬರಿಗಾಲ ನಡ್ಕೊಂಡು ಹೋಗಬೇಕು. ಸೊ ನನಗಂತೂ ಸುಸ್ತಾಗ್ಬಿಟ್ಟಿತ್ತು, ಆದರೂ ನಾನು ಯಾರು ಕೊಡಕ್ಕೆ ಹೋಗಿಲ್ಲ, ನಾನೇ ಹೊತ್ಕೊಂಡು ಹೋಗೋಣ ಅಂತ ನಾನೇ ಹೊತ್ಕೊಂಡು ಹೋದೆ. ನೋಡಿ ಇವಾಗ ತೇರ ಹತ್ರ ಬಂದ್ವಿ. ತೇರ ಹತ್ರ 3 ಸುತ್ತು ಬಂದುಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಮುಂದೆ ಹೋಗ್ತಾ ಇರಬೇಕು, ನಡ್ಕೊಂಡು ಹೋಗ್ತಾ ಇರಬೇಕು. ಅದು ಈ ಥರ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ತಿರ್ಗಿ 3 ಹೊತ್ತು ಬಂದ್ಬಿಟ್ಟು ಇವಾಗ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಇರುತ್ತೆ ದಾರಿ. ಈ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಜನ ಎಲ್ಲ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಸೊ ಸ್ವಲ್ಪ ನೆರಳಲ್ಲಿ ನಿಂತ್ಕೊಂಡು ತಿರ್ಗಾ ಕರ್ಕೊಂಡು ಹೋಗ್ತಾ ಇರ್ತಾರೆ. ದೇವಸ್ಥಾನ ಫುಲ್ ಒಂದು 3 ಸುತ್ತು ಬರಬೇಕು ದೇವಸ್ಥಾನ. ಆ ಟೈಲ್ಸ್ ಕಲ್ಲು ಅಂತೂ ಸಖತ್ ಬಿಸಿ ಇತ್ತು, ಕೆಂಡದ ಮೇಲೆ ನಡೆಯೋ ಥರ ಇತ್ತು. ಬಿಸಿ ಅಂತೂ ಅಷ್ಟು ಬಿಸಿ ಇತ್ತು. ನಾನು ಎಲ್ಲಿ ನೀರು ಸಿಗುತ್ತೆ ಅಪ್ಪ ಕಾಲು ಸ್ವಲ್ಪ ಹಚ್ಕೊಳ್ಳೋಣ ಅಂತ ಆ ಕಡೆ ಓಡ್ತಾ ಇದ್ದೆ, ಅಷ್ಟು ಬಿಸಿ ಇತ್ತು. ಯಾಕಂದರೆ ನಾವು ನಡ್ಕೊಂಡು ಬಂದಿರ್ತೀವಲ್ಲ ಅಷ್ಟು ದೂರದಿಂದ, ಅದು ಪಾದೆಲ್ಲ ಉಳಿತಾ ಇರುತ್ತೆ ಕಲ್ಲಲ್ಲೆಲ್ಲ ಕಿಚ್ಕೊಂಡು. ಅದರಲ್ಲೂ ಈ ಬಿಸಿ ಟೈಲ್ಸ್ ಮೇಲೆ ಇಟ್ಟ ತಕ್ಷಣ ಒಂಥರ ಕಾಲೆಲ್ಲ ಒಂಥರ ಬೆಂದೋದಂಗೆ ಆಗ್ತಾಯಿತ್ತು. ನೋಡ್ತಾ ಇದ್ದೀನಿ, ಮುಳ್ಳು ಕಲ್ಲು ಏನು ನೋಡಿಲ್ಲ. ನಾನು ಬರೀ ಕಾಲಲ್ಲಿ ಇದ್ದೀನಿ. ಎಷ್ಟು ಚುಚ್ತಿದೆ ಅಂದರೆ ಸಖತ್ತಿದೆ. ಅಪ್ಪ ನಿಮ್ಮ ಬ್ಲಾಗರ್ನ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ಈ ಥರ ತಲೆ ಮೇಲೆ ಹಾಕಿರ್ತಾರೆ ಫಸ್ಟ್ ಟೈಮು. ನಾನು ಅಲ್ಲಿ ಕೆಂಡ ಎಲ್ಲ ಇದು ಮಾಡ್ತಿಲ್ಲ, ರೆಡಿ ಮಾಡ್ತಿಲ್ಲ. ನಾವೇನಾದ್ರು ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕಾ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಫಸ್ಟ್ ಜನ ಹೋಗ್ಬೇಕಾದ್ರೆ ಅಯ್ಯೋ ಸದ್ಯ ಈ ಥರ ಅಲ್ವಲ್ಲ, ಅದನ್ನೇ ನಡ್ಕೊಳ್ಳೋಂಗಿಲ್ಲ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಯಿತು. ಅದಕ್ಕಿಂತ ಆ ಕೆಡ್ಡಕ್ಕಿಂತ ಆ ಕೈಸ್ಕಲ್ಲೇ ಬಿಸಿ
ಕುಯ್ತಾ ಇದ್ವು. ಈ ವ್ಲಾಗನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.